ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸುತ್ತಾ ವೀರಶೈವ ಲಿಂಗಾಯತ ಮಹಾಸಂಗಮ 26ನೇ ತಾರೀಕಿಂದ ನಾವು ಸಭೆ ಭಾಳ ಚಿಕ್ಕ 4 ಜನ ಸೇರಿದ್ವಿ. 27ನೇ ತಾರೀಕು 100 ಜನರು ಸೇರಿ ತೀರ್ಮಾನ ಮಾಡಿ 28ನೇ ತಾರೀಕು ಬೆಳಗ್ಗೆ ನೆಲಮಂಗಲ ಡಾಬಸ್ಪೇಟೆ ಸಭೆ ಮಾಡಿದ್ವಿ. ಡಾಬಸ್ಪೇಟೆಯಲ್ಲಿ ಒಳ್ಳೆ ಸಭೆ ಆಯಿತು. 28ನೇ ತಾರೀಕು ಬೆಳಗ್ಗೆ. ಅದೇ ದಿವಸ ಮಧ್ಯಾಹ್ನ 3 ಗಂಟೆಗೆ ತುಮಕೂರು ಜಿಲ್ಲೆ ಸಭೆ ಆಯಿತು. 1ನೇ ತಾರೀಕು ದಾವಣಗೆರೆಯಲ್ಲಿ, ಚಿತ್ರದುರ್ಗ, ಹಾವೇರಿ 3 ಜಿಲ್ಲೆಗಳ ಸಭೆ ಆಯಿತು. 4ನೇ ತಾರೀಕು ಹಳೆ ಮೈಸೂರು ಭಾಗ, ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಬೆಂಗಳೂರು ಗ್ರಾಮಾಂತರ ಒಳಗೊಂಡಂತೆ 9-10 ಜಿಲ್ಲೆಗಳ ಸಭೆ ಆಯಿತು 4ನೇ ತಾರೀಕು. ಮೊನ್ನೆ ಶನಿವಾರ ಚಿಕ್ಕಮಗಳೂರು ಜಿಲ್ಲೆ ಸಭೆ ಆಯಿತು. ಇಂದು ಕೊಪ್ಪಳ, ಹೊಸಪೇಟೆ, ವಿಜಯನಗರ, ಬಳ್ಳಾರಿ 3 ಜಿಲ್ಲೆಗಳ ಪ್ರಮುಖ ಮುಖಂಡರುಗಳ, ಸಮಾಜದ ಅಧ್ಯಕ್ಷರು, ಚುನಾಯಿತ ಪ್ರತಿನಿಧಿಗಳು, ಮಾಜಿ ಶಾಸಕರು ಎಲ್ಲ ಮುಖಂಡರುಗಳು ಸೇರಿ ಇಂದು ನಾವು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. 16ನೇ ತಾರೀಕು ಭಾನುವಾರ 11 ಗಂಟೆಗೆ ವೆಂಕಟೇಶ್ವರ ಕಲ್ಯಾಣ ಮಂದಿರದಲ್ಲಿ 3 ಜಿಲ್ಲೆಗಳ ಮುಖಂಡರುಗಳ ಸಭೆಯನ್ನು ಕರೆದಿವಿ. ನಮ್ಮ ಅಜೆಂಡಾ ಭಾಳ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಒಳ ಪಂಗಡಗಳನ್ನು ಒಂದು ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ. ಈಗಾಗಲೇ ಎಲ್ಲ ಕಡೆ ನಾಡಿನ ಮಠಾಧೀಶ್ವರರು, ಅರಗುರು ಚರಮೂರ್ತಿಗಳು, ನಮ್ಮಲ್ಲಿ ಯಾವುದು ಸಬ್ಕಾಸ್ಟ್ ಇಲ್ಲ, ನಾವೆಲ್ಲ ಒಂದೇ ಅಂತೇಳಿ ನಾವು ಮಹಾಸಂಗಮದ ಹೆಸರಲ್ಲಿ ಮಾಡ್ತಾಯಿದ್ದೀವಿ. ಒಳ ಪಂಗಡಗಳು ಒಂದಾಗಬೇಕು. ಮೊದಲನೇದು, ಕೆಲವು ದುಷ್ಟಶಕ್ತಿಗಳು ನಮ್ಮನ್ನು ಹೊಡೆಯತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ಮಾಡಿದ್ದಾರೆ. ನೋಡಿ, 9 ಜನ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಒಬ್ಬರಿಗೂ ಅಧಿಕಾರ ಮಾಡೋಕ್ಕೆ ಬಿಡಲಿಲ್ಲ. 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗೋಕ್ಕೆ ಬಿಡಲಿಲ್ಲ. ನೋಡಿ, ಸಿದ್ದರಾಮಯ್ಯ ನಾವು ಹೊಗಳಲ್ಲ, 16 ಬಜೆಟ್ ಮಂಡಿಸಿದ್ರು, ಆದರೆ ನಮ್ಮವ್ರಿಗೆ ಯಾಕೆ ಬಿಡಲ್ಲ? ಎಲ್ಲ ಒಂದು ಕಡೆ ದುಷ್ಟಶಕ್ತಿಗಳು ಈ ವೀರಶೈವ ಲಿಂಗಾಯತ ಸಮುದಾಯಗಳು ಒಂದಾಗಬಾರ್ದು ಅಂತೇಳಿ ನಮ್ಮನ್ನು ಹೊಡೆಯತಕ್ಕಂಥ ಪ್ರಯತ್ನವನ್ನು ಇಷ್ಟು ವರ್ಷ ಮಾಡಿದರು. ಆದರೆ ನಾವು ಇವತ್ತೆಲ್ಲ ಜಾಗೃತರಾಗಿದ್ದೀವಿ. ಇನ್ನು ಮುಂದೆ ನಮ್ಮಲ್ಲಿ ಏನೇ ವ್ಯತ್ಯಾಸ ಇರ್ಬೋದು, ನಾವೆಲ್ಲ ಒಂದು ಅಂತೇಳಿ ನಿರ್ಣಯವನ್ನು ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.